ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿವೆ. ಈ ಯೋಜನೆಗಳೆಲ್ಲ ಜನರಿಗೆ ಅಗತ್ಯವಾಗಿ ಕಾರ್ಮಿಕರಿಗೆ ರೀಚ್ ಆಗ್ತಿದ್ದಾವ. ಈ ಯೋಜನೆಗಳ ಲಾಭವನ್ನ ಜನ ಪಡೆಯೋದು ಹೇಗೆ? ಈ ಯೋಜನೆಗಳನ್ನ ಜನರಿಗೆ ತಿಳಿಸಿ ಅವುಗಳ ಲಾಭವನ್ನ ಪಡೆಯೋದಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೈಗೊಂಡಿರೋ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಕೈ ಜೋಡಿಸಿದೆ. ಯೋಜನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದೆ. ಅವರ ನಮ್ಮಲ್ಲಿ ಬಂದಿರಿ ಹಿಂಗೆ ಕೋಪನ್ ಮಾಡ್ತೀವಿ ಇದು ಮಾಡಿಸ್ರಿ ಅಂತೇಳಿ ಅನ್ನನ ಮಾಡಿಸಿದ್ದೀವಿ. ಹಾಂ ರೀ, ಹಾಂ ಗೊತ್ತೈತೆ ರೀ. ಹಾಂ ಒಳ್ಳೇದು ಯೋಜನೆ ಒಳಗೆ ತಂದೈತೆ ರೀ. ನಿನ್ನ ಮಾಡಿಸಿದ್ವಿ ತಗೋರಿ. ನಾವು 7-8 ವರ್ಷ ಆತು ರೀ ಬರಕೈತಿ. ಏನು ತೊಗೊಂಡಿಲ್ಲ ರೀ ನಾವು ಸವಲತ್ತು ಸರ್ಕಾರದಿಂದ ರೀ. ಏನಾರು ಒಂದು ಸ್ವಲ್ಪ ಅನುಕೂಲ ಆದ್ರೆ ಚಲೋ ರೀ. ಹ್ಞೂ ರೀ, ನಾವು ಇದ್ರ ಮೇಲೆ ಹೊಟ್ಟೆ ರೀ, ನಮ್ಮದು ಬೇರೆ ಏನಿಲ್ಲ ರೀ. ಇದು ಹನ್ ಮೇಲೆ ನಾವು ಹೊಟ್ಟೆ ತುಂಬ್ಕೋತೀವಿ ರೀ. ಅದ್ರ ಕಲೆ ಹಾಂ ರೀ, ಹಾಂ ಹೇಳ್ತೀವಿ ತಗೋರಿ. ಲೇಬರ್ ಕಾರ್ಡ್ ಐತೆ ನಮ್ದು. ರಾಕೆಲ್ಲ ಬಂದಿಲ್ಲ ರೀ. ಕಾರ್ಮಿಕರ ಕಾರ್ಡ್ ಅಂತ ಈ ಯೋಜನೆದಿಂದ ಇದನ್ನ ಮಾಡ್ಕೊಂಡಿದ್ದೀರಿ ನೀವೆಲ್ಲ? ಹಾಂ ಏನು ಬಂದಿಲ್ಲ ರೊಕ್ಕ ಸರ್. ಅದನ್ನ ಮಾಡಿದ್ರು ರೊಕ್ಕನ ಬಂದಿಲ್ಲ ರೀ. ಮಾಡಿಸಿದವು ಲೇಬರ್ ಕಾರ್ಡು ಐತ್ರಿ. ಅದೇನು ರೀ ರೋಜ್ಗಾರ್ ತಗದ ಏನದ? ಹಾಂ ಅದು ಲೇಬರ್ ಕಾರ್ಡ್ ಬೇರೆ, ಇದ ಬೇರೆ, ಅದು ಬೇರೆ. ಹಾಂ ಬಂದಿಲ್ಲ ಸರ್. ಇನ್ನು 2,000 ರೂಪಾಯಿ ಮಾತ್ರ ಬರ್ತೈತೆ ರೀ ನಮಗೆ ರೀ ಸರ. ಏನು ಇದು ಮಾಡಿಲ್ಲ ರೀ ಲೇಬರ್ ಕಾರ್ಡ್. ಅದು ₹1 ಬರಂಗಿಲ್ಲ ರೀ ಸರ್. ಹುಡುಗರಿಗೆ ಹೆಲೆಪಿಲ್ಲ ರೀ. 2,000 ಅಷ್ಟೇ ಬರ್ತಾವೆ ರೀ ಸರ್. ಹಾಂ ತಗೋರಿ, ಮಾಡ್ತೀವಿ ತಗೋರಿ ಸರ್. ಹ್ಞೂ ರೀ, ಈಗ 2,000 ಅನುಕೂಲ ಮಾಡಾಕ್ತೀವಿ ರೀ. ಖರೆ ಅದು ಬಸ್ ಫ್ರೀ ಏನು ನಮಗೆ ಚಲೋ ಇಲ್ಲ ರೀ. ಅದು ದುಡ್ಡು ತಿನ್ನೋರಿಗೇನು ಫ್ರೀ ಚಲೋ ಇಲ್ಲ ಅದು. ಹ್ಞೂ ಹ್ಞೂ ರೀ, ಹ್ಞೂ ರೀ ಸರ್. ನಾವು ಒಂದು 10-12 ವರ್ಷ ದಿನ ಖರ್ಚು ತೆಗೆದ ₹500 ಉಳಿದೈತೆ ರೀ. ಕಷ್ಟ ಆಗೈತೆ. ಇವಾಗ ನಿಮಗೆ ಅನುಕೂಲ ಆಗೋದಕ್ಕೆ ಅಂತ ಕಾರ್ಮಿಕ ಇಲಾಖೆ ಒಂದಿಷ್ಟು ಯೋಜನೆಗಳು ಮಾಡಿದ್ದೀವಿ. ಅದ್ರ ಬಗ್ಗೆ ಗೊತ್ತಿದೆ. ನೀವು ಕಾರ್ಡ್ ಅದೇನೋ ಮಾಡಿಸಿದ್ದೀರಾ? ನಾವು ಗೌಂಡಿಗೆ ಲೇಬರ್ ಕಾಲಕ್ಕೆ ಅದನ್ನ ಮಾಡಿದ್ರು ಕಾರ್ಡ್. ಲೇಬರ್ ಕಾರ್ಡ್ ನೀವು ಹೂವಿನ ವ್ಯಾಪಾರ ಕೂಡ ಅದರಲ್ಲೇ ಬರುತ್ತೆ. ಸರ್ಕಾರ ಹೊಸ ಯೋಜನೆ ತಂದಿದೆ. ಡಾಕ್ಟರ್ ಅಂಬೇಡ್ಕರ್ ಸಹಾಯಸ್ಥ ಕಾರ್ಮಿಕ ಅಂತ ಹೊಸ ಯೋಜನೆ ಅಂತ ತಂದಿದೆ. ಅದರಿಂದ ನಿಮಗೆ ಏನಾದರೂ ಡೆತ್ ಆದರೆ, ಸಾವಾದರೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಏನಾದರೂ ಇಂಜುರಿ ಆದರೆ 1 ಲಕ್ಷ ಕೊಡ್ತಾರೆ. ಏನಾದರೂ ನೀವು ಸಣ್ಣ ಪುಟ್ಟ ರೋಗ ಬಂದರೆ 50,000 ಕೊಡ್ತಾರೆ. ನೀವು ಸತ್ರ ಇನ್ ಕೇಸ್ ಮಣ್ಣು ಮಾಡೋಕ್ಕೂ ಕೆಲವು ದುಡ್ಡು ಇರೋಲ್ಲ, ಆ ಟೈಮಲ್ಲಿ 10,000 ಕೊಡ್ತಾರೆ. ಇದೆಲ್ಲ ಸರ್ಕಾರ ಮಾಡ್ತಿದೆ. ಅದರ ಯೋಜನೆ ನೀವು ತೊಗೋಬೇಕು ಅಂದರೆ ಈ ಒಂದು ನಂಬರ್ಗೆ ಫೋನ್ ಮಾಡಬೇಕು. ಸಹಾಯವಾಣಿ ಅಂತ ಇದೆ ಇಲ್ಲಿ, 15521 ಅಂತಿದೆ. ಅದಕ್ಕೆ ಫೋನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊತೀರಾ? ಇದು ಫೋನ್ ಮಾಡಿರಿ. ಫೋನ್ ಮಾಡಿ ಕೇಳ್ತಂತ್ರಲ್ಲ ಅವ್ರು. ಫೋನ್ ಮಾಡಿ ಕೇಳ್ರಿ. ಏನು ಅನ್ಸುತ್ತೆ ಈ ಥರ ಎಲ್ಲ ಮಾಡ್ತಿದ್ದಾರೆ? ನಿಮ್ಗೆ ಏನು ಅನ್ಸುತ್ತೆ? ಅನುಕೂಲ ಅಲ್ವಾ ಇದು? ಇದು ಅನುಕೂಲ ಇಲ್ರಿ. ಏನು ಕಷ್ಟ ಐತೆ ನಮಗೆ. ಅದು ಹೂವದ ಖರ್ಚು ತೆಗಿಯೋದು. ಎಷ್ಟು ವರ್ಷ ಕೆಲಸ ಮಾಡ್ತಿದ್ದೀರಿ ಇಲ್ಲಿ ವ್ಯಾಪಾರ? ಈಗ 1 ವರ್ಷ ಆತು ರೀ. ಹೆಂಗೆ ನಡೀತಿದೆ ವ್ಯಾಪಾರ? ಚೆನ್ನಾಗಿದೆಯಾ? ಹ್ಞೂ ಚಂದ ಐತೆ ರೀ. ಕೂಲಿ ಕಾರ್ಮಿಕರ ಕೆಲಸದಲ್ಲಿ ಇಲಾಖೆಯಲ್ಲಿ ಏನೋ ಕಾರ್ಡ್ ಮಾಡಿಸಿದ್ರಾ? ಮಾಡ್ಸಿಲ್ರಿ ನಾವಿನ್ನ. ಏನೋ ಕಾರ್ಡ್ ಮಾಡ್ಕೊಂಡಿದ್ದೀವಿ. ಈ ಲೇಬರ್ ಕಾರ್ಡ್ ಮಾಡಿಸಿದ್ವಿ ರೀ, ಅದನ್ನ ಮಾಡಿರ್ಲಿನ. ಈಗ ಇಲಾಖೆಯಿಂದ ಒಂದು ಕಾರ್ಡ್ ಮಾಡಿಸಿದ್ರೆ ಹೊಸದಾಗಿ, ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ. ಅದು ನಿಮಗೆ 1 ಲಕ್ಷ ಇದು ಬರುತ್ತೆ. ಯಾರು ನೀವು ಯಾವಾಗ ಮಾಡ್ಸತ್ತವ್ರಿ. ಆಮೇಲೆ ಗಾಯ ಆದರೆ ನಿಮಗೆ ಏನು ದವಾಖಾನೆಗೆ ತೋರಿಸೋದು 50,000 ಕೊಡ್ತಾರೆ. ಆಮೇಲೆ ಒಬ್ಬರು ಕಾರ್ಮಿಕರು ಸತ್ತರೆ 10,000 ಮಣ್ಣು ಮಾಡಕ್ಕಂತ ದುಡ್ಡು ಕೊಡ್ತಾರೆ ಅಂತ್ಯಕ್ರಿಯೆ ಮಾಡೋದಕ್ಕೆ. ಇದೆಲ್ಲ ಅನುಕೂಲ ಇದೆ ಇಲಾಖೆಯಿಂದ. ನೀವು ಮಾಡಿಸ್ಕೊಂಡಿದ್ರೆ ಇಲ್ಲ ಮಾಡಿಸ್ಬೇಕಾ? ಯಾರು ಹೇಳಿದಾರೆ ನಿಮಗೆ? ನಮ್ಗೆ ಯಾರು ಹೇಳಿಲ್ರಿ. ಮನೆ ಇಲ್ಲೇ ಫೋಟೋ ಹೊಡ್ಕೊಂಡು ಹೋಗಿದಾರೆ. ಇಲ್ಲೇ ಮಾಡಿಸ್ತವ್ರಿ. ಏನು ಅನ್ಸುತ್ತೆ ಇವಾಗ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದೆ, ಈ ಥರ ಯೋಜನೆಗಳೆಲ್ಲ ಮಾಡ್ತಾರೆ? ಚಲೋ ಮಾಡತ್ತೆ ಬರ್ತೈತ್ರಿ. ಚಲೋ ಮಾಡಿದಾರ ತಗೋರಿ. ಏನು ಅನ್ಸುತ್ತೆ ನಿಮ್ಗೆ ಸರ್ಕಾರ ಈ ಥರ ಮಾಡಿದ್ರಿ? 1 ಲಕ್ಷ ರೂಪಾಯಿ ಕೊಟ್ಟರೆ ಒಳ್ಳೇದಲ್ವಾ? ಒಳ್ಳೇದನ್ರಿ.